ಸಿಎಂ ಸಿದ್ದರಾಮಯ್ಯ ಅವರ ಡೆಡ್ಲೈನ್ಗೆ ಕಿಮ್ಮತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹೇಳಿಕೆಯ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಗುಂಡಿ ಸರಿ ಮಾಡ್ತೀವಿ ಅಂತ ಯಾಕೆ ಹೇಳಬೇಕಿತ್ತು? ಡಿಸಿಎಂ ಡಿಕೆ ಅವರನ್ನು ಹೋಗಿ ಕೇಳಿ ಅಂತಿದ್ದಾರೆ. ನವೆಂಬರ್ ಕ್ರಾಂತಿ ಶಿಫ್ಟಿಂಗ್ ಕ್ರಾಂತಿನ ನಿಮ್ಮದು. ಕಾಣೋ ಗುಂಡಿಗಳನ್ನ ಬಿಟ್ಟು ಟನಲ್ಗೆ ಹೋಗ್ತಿದ್ದಾರೆ. ಮೇಲಿನ ಗುಂಡಿ ಟನಲ್ಗೂ ಕನೆಕ್ಷನ್ ಕೊಡ್ತೀರಾ ಅಂತಲೂ ಕೂಡ ವ್ಯಂಗ್ಯ ಆಡಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಟನಲ್ ರೋಡ್ ಮಾಡಕ್ ಮುಂಚೆ ಮೇಲಿನ ರೋಡ್ ಕಣ್ಣು ಕಾಣೋದನ್ನ ಮಾಡೋದು ಬಿಟ್ಬಿಟ್ಟು ಕಣ್ಣು ಕಾಣದೇ ಇರೋ ಟನಲ್ ಹೋಗ್ತಾ ಇದ್ದೀರಾ. ಕಣ್ಣು ಕಾಣೋ ಅಂತ ಮೇಲೆ ಗುಂಡಿಗಳನ್ನ ಬಿಟ್ಬಿಟ್ಟು ಕಣ್ಣು ಕಾಣದೇ ಇರೋ ಟನಲ್ ನಲ್ಲಿ ಗುಂಡಿಗಳು ಹುಡುಕಕ್ ಹೋಗ್ತಾ ಇದ್ದೀರಾ. ನನಗನ್ಸುತ್ತೆ ಮೇಲೆ ಇರೋ ಗುಂಡಿಗೂ ಈ ಕೆಳಗಡೆ ಕೊರಿತಾ ಇರೋ ಗುಂಡಿಗೂ ಕನೆಕ್ಷನ್ ಕೊಡ್ತೀರಾ? ಕನೆಕ್ಷನ್ ಕೊಡ್ತಿದ್ದಾರೆ. ಮುಖ್ಯಮಂತ್ರಿ ಏನ್ ಹೇಳಿದ್ರು? ಒಂದು ವಾರದಲ್ಲೇ ಎಲ್ಲ ಗುಂಡಿಗಳನ್ನು ಮುಚ್ಚಾಕ್ತೀವಿ ಅಂತ. ಇದು ಕಡೆ ವಾರ್ನಿಂಗ್, ಕಾರ್ಪೊರೇಷನ್ಗೆ ಕಡೆ ವಾರ್ನಿಂಗ್ ಅಂತ. ನೆನ್ನೆ ಕೇಳಿದ್ರೆ ಹೋಗಿ ಡಿ ಕೆ ಶಿವಕುಮಾರ್ ಕೇಳ್ರಿ ಅಂತ. ಏನಂದ್ರೆ ಶಿಫ್ಟಿಂಗ್ ನಿಮ್ದು ನವೆಂಬರ್ ಕ್ರಾಂತಿ ಇದೆಯಲ್ಲ, ಆ ಶಿಫ್ಟಿಂಗ್ ಕ್ರಾಂತಿನ ಇದು ಏನ್ ನೀವು ಅರ್ಥ ಏನ್ ನೀವು? ಬೇಜವಾಬ್ದಾರಿ ಹೇಳಿಕೆ ಸಿಎಂದು. ಯಾಕೆ ಹೇಳ್ಬೇಕಾಯ್ತು ಒಂದು ವಾರ ಅಂತೇಳಿ? ಬೆಂಗಳೂರು ಜನ ಕಾತರತೆಯಿಂದ ಕಾಯ್ತಾ ಇದ್ರು. ಒಬ್ಬ ಮಹಾರಾಜ್ಯದ ಮುಖ್ಯಮಂತ್ರಿ ಇಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ ಮುಗ್ದೋಯ್ತು, ಎಲ್ಲ ಆದಂಗೆ, ಈ ರಾಜ್ಯಕ್ಕೆ ಅವರೇ ಅಧಿಪತಿ ಅಂತ ಹೇಳಿದ್ರು. ಆ ಅಧಿಪತಿಗೆ 3 ನಯ ಪೈಸದ ಬೆಲೆ ಕೊಟ್ಟಿಲ್ಲ ಕಾರ್ಪೊರೇಷನ್ ಅವರು. ಅಧಿಕಾರಿಗಳು ಹೇಳ್ತಾರೆ ಇನ್ನು 25,000 ಗುಂಡಿ ಮುಚ್ಚಬೇಕು ಅಂತ. ಇನ್ನು 25,000 ಗುಂಡಿ. ನೋ ರಿಯಾಕ್ಷನ್.